6ನೇ ದಿನಕ್ಕೆ ಕಾಲಿರಿಸಿದೆ ಮಧ್ಯಪ್ರಾಚ್ಯ ಸಂಘರ್ಷ. ಇರಾನ್ನ ಬಾಲಿಸ್ಟಿಕ್ ಕ್ಷಿಪಣಿ ಲಾಂಚರ್ಗಳ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಇರಾನ್ನ ಕ್ಷಿಪಣಿ ದಾಳಿ ಸಾಮರ್ಥ್ಯವನ್ನು ಕುಗ್ಗಿಸೋದಕ್ಕೆ ಇದೀಗ ಇಸ್ರೇಲ್ ಕೂಡ ತಂತ್ರವನ್ನ ಹೆಣಿತಾ ಇದೆ. ಇರಾನ್ನ ಪ್ರತಿತಂತ್ರಕ್ಕೆ ಇಸ್ರೇಲ್ ತಂತ್ರವನ್ನ ಹೆಣಿತಾ ಇದೆ. ಇರಾನ್ನ ಬಾಲಿಸ್ಟಿಕ್ ಕ್ಷಿಪಣಿ ಲಾಂಚರ್ಗಳನ್ನು ಉಡಾಯಿಸೋದಕ್ಕೆ ಅಥವಾ ಅವುಗಳ ಸಾಮರ್ಥ್ಯವನ್ನು ಕುಗ್ಗಿಸೋದಕ್ಕೆ ಇಸ್ರೇಲ್ ತಂತ್ರವನ್ನು ಮೆರಿತಾ ಇದೆ. ಓಮನ್ನಲ್ಲಿ ತೈಲ ಸಂಗ್ರಹಗಾರಕ್ಕೆ ಕ್ಷಿಪಣಿ ದಾಳಿಯಿಂದ ಹಾನಿ ಮಾಡುವುದಕ್ಕೆ ಮುಂದಾಗಿದ್ದು ಓಮನ್ ಸರ್ಕಾರ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದೆ. ಈ ಬಗ್ಗೆ ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ದಾಳಿಯ ಭೀತಿ ಆವರಿಸಿದೆ. ಸಾಮೂಹಿಕವಾಗಿ ನಾಗರಿಕರು ಭೀತಿಯಿಂದ ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಸುರಕ್ಷಿತ ಪ್ರದೇಶಗಳತ್ತ ನಾಗರಿಕರು ವಲಸೆ ಹೋಗ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದ ನಡುವೆ ಉತ್ತರ ಕೊರಿಯಾದಿಂದ ಕ್ಷಿಪಣಿ ಪರೀಕ್ಷೆ ಕೂಡ ನಡೆದಿದೆ. ಇದು ಒಂದು ರೀತಿಯಲ್ಲಿ ಉತ್ತರ ಕೊರಿಯಾ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆಯಾ ಅಥವಾ ಮುನ್ನೆಚ್ಚರಿಕೆ ವಹಿಸ್ತಾ ಇದೆಯಾ ಅನ್ನುವಂಥ ಕುತೂಹಲ ಇದೆ. 6ನೇ ದಿನಕ್ಕೆ ಮಧ್ಯಪ್ರಾಚ್ಯ ಸಂಘರ್ಷ ಕಾಲಿಟ್ಟಿದೆ. ಸದ್ಯಕ್ಕೆ ಮಧ್ಯಪ್ರಾಚ್ಯ ಸಂಘರ್ಷ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಟ್ರಂಪ್ ಹೇಳಿದಂತೆ ಇದು ಇನ್ನೂ 1 ತಿಂಗಳ ಕಾಲ ಮುಂದುವರಿಬಹುದು ಅನ್ನುವಂಥ ಒಂದು ಅಪ್ಡೇಟ್ಸ್ ಮಾಹಿತಿ ಕೂಡ ಟ್ರಂಪ್ ಕೊಟ್ಟಿದ್ದು ಕೂಡ ಉಂಟು. ಸೊ ಹಾಗಾಗಿ ಅಕ್ಷರಶಃ ಸ್ಮಶಾನ ಸದೃಶವಾದಂತಹ ಒಂದು ಪರಿಸ್ಥಿತಿಯನ್ನು ನಾವು ಇರಾನ್ನಲ್ಲೂ ಕಾಣಬಹುದು, ಇರಾನ್ ದಾಳಿಯಿಂದಾಗಿ ಇಸ್ರೇಲ್ನಲ್ಲೂ ಕಾಣಬಹುದು, ಅಥವಾ ಇರಾನ್ನ ಸುತ್ತಮುತ್ತಲಿರುವಂತಹ ಹಲವು ಈಗ UAE ಮತ್ತು ದುಬೈ ಈ ಭಾಗಗಳಲ್ಲಿ ಅಮೆರಿಕ ಸೇನೆ ನೆಲೆಗೊಂಡಿರುವಂತಹ ಸ್ಥಳ ಏನಿದೆ ಅಲ್ಲಿ ಇರಾನ್ ನಡೆಸಿದಂಥ ಕ್ಷಿಪಣಿ ದಾಳಿಯಿಂದ ಕೂಡ ಅಲ್ಲಿ ಸ್ಮಶಾನ ಮೌನ ಆವರಿಸಿರುವಂಥದ್ದನ್ನು ಕೂಡ ಕಾಣಬಹುದಾಗಿದೆ. ಸೊ ಹಾಗಾಗಿ ಈ ಎಲ್ಲ ಬೆಳವಣಿಗೆ ನಡುವೆ ಒಂದು ಕಡೆ ಇರಾನ್ನಲ್ಲಿರುವಂತಹ ಅನೇಕ ನಾಗರಿಕರು ಸುರಕ್ಷಿತ ಸ್ಥಳಕ್ಕೆ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದೊದಗಿದೆ. ಸಾಮೂಹಿಕವಾಗಿ ನಾಗರಿಕರು ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿದ್ರೆ ಜೀವಕ್ಕೆ ಬೆಲೆನೇ ಇಲ್ಲ ಅಂತ. ಕಾರಣ ಇಷ್ಟೇ, ಅಲ್ಲಿ ನಡೀತಾ ಇರುವಂಥ ದಾಳಿಗಳಿಂದಾಗಿ ಯಾರನ್ನ ರಕ್ಷಣೆ ಮಾಡೋದು, ಯಾರನ್ನ ಉಪಚರಿಸೋದು, ಯಾರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದಕ್ಕೆ ಯಾರು ಮುಂದಾಗ್ತಾರೆ, ಇಂಥ ಪರಿಸ್ಥಿತಿಗಳು. ತಮ್ಮ ಕುಟುಂಬಕ್ಕೆ ಏನಾದರೂ ಆದರೆ, ತಮ್ಮ ಪುಟ್ಟ ಮಕ್ಕಳಿಗೆ ಏನಾದರೂ ಆದರೆ ಏನು ಗತಿ ಅನ್ನುವಂಥ ಆತಂಕ. ವಯೋವೃದ್ಧರಿರ್ತಾರೆ, ಗರ್ಭಿಣಿ ಹೆಣ್ಣು ಮಕ್ಕಳಿರ್ತಾರೆ, ಬಾಣಂತಿಯರಿರ್ತಾರೆ, ಪುಟ್ಟ ಕಂದಮಗಳಿರ್ತವೆ. ಅಂಥವುಗಳೆಲ್ಲವನ್ನೂ ಕೂಡ ಕರ್ಕೊಂಡು ಸಾಮೂಹಿಕವಾಗಿ ಸುರಕ್ಷಿತ ಸ್ಥಳಕ್ಕೆ ವಲಸೆ ಹೋಗುವಂಥ ಒಂದು ಪ್ರಕ್ರಿಯೆ ಅಲ್ಲಿ ನಾಗರಿಕರಿಂದ ನಡೀತಾ ಇದೆ. ಮತ್ತೊಂದು ಕಡೆ ಅಮೆರಿಕ ದಾಳಿಯಲ್ಲಿ ಭಾಗವಹಿಸಲ್ಲ ಅಂತ ಸ್ಪೇನ್ ಪುನರುಚ್ಚರಿಸಿದೆ. 6ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಈ ಗಲ್ಫ್ ರಾಷ್ಟ್ರಗಳ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ಓಮನ್ ಸರ್ಕಾರ ಅಧಿಕೃತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಂತೂ ಪದೇ ಕ್ಷಣಕ್ಕೂ ದಾಳಿಯ ಭೀತಿ ಆವರಿಸ್ತಾ ಇದೆ. ಇದು ನಾಗರಿಕರನ್ನ ಕಂಗೆಡಿಸ್ತಾ ಇದೆ. ಹಾಗಾಗಿ ನಾಗರಿಕರು ತನ್ನ ಕುಟುಂಬದ ಸಮೇತ ಸುರಕ್ಷಿತ ಪ್ರದೇಶಗಳತ್ತ ವಲಸೆ ಹೋಗ್ತಾ ಇರುವಂಥದ್ದು ಸದ್ಯಕ್ಕೆ ಕಾಣಬಹುದಾಗಿದೆ. ಬಹುಶಃ ನಾವು ಗಮನಿಸ್ತಾ ಹೋದರೂ ಕೂಡ ಅಮೆರಿಕ ಇರಾನ್ ಯುದ್ಧ ಮತ್ತಷ್ಟು ತೀಕ್ಷ್ಣತೆಯನ್ನು ಅಥವಾ ತೀವ್ರತೆಯನ್ನು ಪಡ್ಕೊಳ್ತಾ ಇರುವಂಥದ್ದು ನಾವು ಕಾಣಬಹುದು. ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು. ಯಾವುದೇ ಕಾರಣಕ್ಕೂ ಇರಾನ್ನ ಯಾವುದೇ ಒಬ್ಬ ಹೊಸ ಅಧ್ಯಕ್ಷನನ್ನು ಖಮೇನಿಯ ನಂತರದಲ್ಲಿ ಮಾಡಿದ್ರೂ ಕೂಡ ಆತನನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ. ಅಂದರೆ ಯಾವುದೇ ಈಗ ಖಮೇನಿಯ ಪುತ್ರನನ್ನು ಅಧ್ಯಕ್ಷನನ್ನಾಗಿ ಮಾಡುವ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಯಾವುದೇ ಕಾರಣಕ್ಕೂ ಅಂಥ ಸಾಧ್ಯತೆಗಳಿದ್ದರೆ ಆ ಸಾಧ್ಯತೆಗಳನ್ನು ನಾವು ನಿರ್ನಾಮ ಮಾಡುವಂಥದ್ದು ನಮ್ಮ ಕೆಲಸ ಅಂತ ನೆತನ್ಯಾಹು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್. ಯಾರನ್ನೂ ಕೂಡ ಯಾವುದೇ ವ್ಯಕ್ತಿ ಅಧ್ಯಕ್ಷರಾದರೂ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಇಸ್ರೇಲ್ ತನ್ನ ಕ್ಷಿಪಣಿ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇರುವಂಥದ್ದು ಇರಾನ್ನಲ್ಲಿ ಕಾಣಬಹುದಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.